ಗೈಸ್ ನೋಡಿ, ಬರ್ತಡೇ ಇರೋದು ನನ್ನ ಹಸ್ಬೆಂಡ್ದು, ರೆಡಿ ಆಗ್ತಾರೆ ಇವರು. ನಾನು ಹುಚ್ಚಿ ಥರ ಇದ್ದೀನಿ ನಮ್ಮ ಹೈವೇ ಥರನಾ? ಗೋವಾಗೆ ಬೇಡ, ಮದುವೆಗೆ ಹೋಗಲ್ವಾ? ಏನು ಗೊತ್ತಾ, ಮದುವೆ ಕ್ಯಾನ್ಸಲ್, ಗೋವಾ ಕರ್ಕೊಯ್ತೀನಿ ಅಲ್ಲ ಬೆಸ್ಟ್. ಅದು ಹಾಕಿಗೆ ಆಗೋಗಿದೆ ಮತ್ತೆ ಅದೇ ಹೇಗೆ ನೋಡಿ ಕಲ್ತ್ಕೊಳ್ಳಿ. ಜೊತೆಯಲ್ಲಿ ಐಸ್ ಕ್ರೀಮ್ ಜೊತೆಯಲ್ಲಿ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಹ್ನವಿ ಲೋಕೇಶ್ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ತುಂಬಾ ಸಾರಿ. ತುಂಬ ಅಂದ್ಕೊತೀನಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕಂತ. ವೀಡಿಯೋಸ್ ಇದೆ, ಬಟ್ ಎಡಿಟ್ ಮಾಡಿ ಹಾಕೋಕ್ಕೆ ಆಗ್ತಾಯಿಲ್ಲ. ನಿಜವಾಗ್ಲೂ ಗೊತ್ತಿಲ್ಲ ಏನು. ಗೈಸ್ ನೋಡಿ, ಬರ್ತಡೇ ಇರೋದು ನನ್ನ ಹಸ್ಬೆಂಡ್ದು, ರೆಡಿ ಆಗ್ತಾರೆ ಇವರು. ನಾನು ಹುಚ್ಚಿ ಥರ ಇದ್ದೀನಿ ನಮ್ಮ ಇಲ್ಲ, ಹಿಂಗೆ ತೋರಿಸೋದು. ಬ್ಯೂಟಿಷಿಯನ್ ಬಂದ್ಬಿಟ್ಟು ಶಿಲ್ಪಾ ಜೊತೆ ದಿವ್ಯಾ. ನಾನೇನು ಆಗಿ ರೆಡಿ ಆಗಿಲ್ಲ, ಸಿಂಪಲ್. ಇವ್ರು ತುಂಬ ರೆಡಿ ಆಗ್ತಾವ್ರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೌದಾ? ನೀವಿಬ್ರು ಗಂಡ ಹೇಳ್ತೀರಾ? ನಾವು ನಾನ್ ವೆಜ್ ತಿನ್ನೋಲ್ಲ. ಗಿಫ್ಟಲ್ಲಿ ಸೈಡ್ಸ್ ಲಾಸ್ಟಲ್ಲಿ ಬರುತ್ತಲ್ಲ ಅದೆಲ್ಲ ಕೊಡ್ತೀನಿ. ಪೈನಾಪಲ್ ಇರೋಣ, ನಮ್ಮ ಯಜಮಾನ್ರು ಬರಲಿ. ಆಚೆ ಹೋಗೋಣ. ಮಾತಾಡೆ ನನ್ನ ಗಂಡನ್ ತಾನೆ. ಹಾಯ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹಾಯ್ ಅಣ್ಣ, ಇದೇನು ತಮ್ಸಪ್ಪು? ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರ ಚಾನೆಲ್ನ ಬೆಳೆಸಿ, ಕನ್ನಡನ ಉಳಿಸಿ. ಜೈ RCB. ದೇವ್ರೆ. ಅವ್ರಿಗೆ ನಾನು ಫಸ್ಟ್ ಟೈಮ್ ನಮ್ಮ ಮದುವೆ ಆದಾಗಿಂದ ಹಿಡ್ದು ಇಲ್ಲಿ ತನಕ ನಾನು ಯಾವುದೇ ಗಿಫ್ಟ್ ಆಗಲಿ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅಂತ ಕೊಟ್ಟಿರಲಿಲ್ಲ. ಅದು ಫಸ್ಟ್ ಟೈಮ್ ನನಗೆ ಅವ್ರ ಬರ್ಡೇಗೆ ಕೊಡಿಸ್ಬೇಕು ಅಂತ ಅನ್ನಿಸ್ತು. ಹೌದು, ಒಂದು ಪ್ರೀಷಿಯಸ್ ಗಿಫ್ಟ್ ಮಾಡ್ತಾಯಿದ್ದೀನಿ. ಅದನ್ನು ನಾನು ಕೇಳ್ತಿದ್ದೆ ಏನಿರ್ಬೋದು ಅಂತ. ಫಸ್ಟು ಕೇಳಿದ ತಕ್ಷಣ ಅವ್ರು ಫಸ್ಟಲ್ಲೇ ಹೇಳಿಬಿಟ್ರು. ಅದೇನಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಏನು ಗಿಫ್ಟ್ ಅಂದಿದ ತಕ್ಷಣ ಫಸ್ಟ್ ಹೇಳಿದರು ಅದೇ ಗಿಫ್ಟು. ಬಟ್ ಅವ್ರು ಅದನ್ನು ತಮಾಷೆಗೆ ಹೇಳಿದ್ರು, ಬಟ್ ಅದೇ ಇತ್ತು ಗಿಫ್ಟಲ್ಲಿ. ಅದಾದಮೇಲೆ ನೆಕ್ಸ್ಟು ಗಾಗಲ್ಸ್ ಇರ್ಬೋದು, ಇಲ್ಲಾಂದರೆ ಫೋನು, ಇಲ್ಲಾಂದರೆ ಪರ್ಫ್ಯೂಮು, ಆ ಥರ ಈ ಥರ ಅಂತ ಹೇಳ್ತಾಯಿದ್ರು. ಸೊ ಆಲ್ಮೋಸ್ಟ್ ಆಲ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಗಂಡಸರೇ ಹೀಗೆ. ಏನೇ ದೊಡ್ಡ ಗಿಫ್ಟ್ ಕೊಟ್ಟರು ಅಥವಾ ಚಿಕ್ಕ ಗಿಫ್ಟ್ ಕೊಟ್ಟರು ಎಕ್ಸೈಟ್ ಆಗೋಲ್ಲ. ಏನು ನಾರ್ಮಲ್ ಆಗಿರ್ತಾರೆ. ಅದೇ ನಾವು ಹೆಣ್ಮಕ್ಳು ಹೆಂಗೆ ಅಂದರೆ, ಒಂದೇ ಒಂದು ಸ್ಮಾಲ್ ಗಿಫ್ಟ್ ತಂದುಬಿಟ್ರು ಎಷ್ಟು ಎಕ್ಸೈಟ್ ಆಗೋಗ್ತೀವಿ. ಬಟ್ ಅವರು ಎಕ್ಸೈಟ್ ಆಗೇ ಇಲ್ಲ. ಖುಷಿಪಟ್ಟರು, ಬಟ್ ಅಷ್ಟೊಂದು ಎಕ್ಸೈಟ್ಮೆಂಟು ಫೇಸಲ್ಲಿ ತೋರಿಸ್ಕೊಳ್ಳೋದು, ಕುಣಿಯೋದು ಅದೆಲ್ಲ ಏನೂ ಇಲ್ಲ. ಸರ್ಪ್ರೈಸ್ ಅನ್ನೋದಕ್ಕೆ ಮೀನಿಂಗೇ ಗೊತ್ತಿಲ್ಲ. ಸೊ ಅದು ಯೂಶ್ವಲಿ ಇವರೇ ಅಂತಲ್ಲ, ಎಲ್ಲ ಗಂಡಸರು ಹೀಗೆ ಅನಿಸುತ್ತೆ. ಇನ್ನೊಂದೇನೋ ಸ್ಟೋನು ಅದೊಂಥರ ಇರಬೇಕು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಅವರಿಗೆ ಕೊಡಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಫಸ್ಟ್ ಗಿಫ್ಟ್. ಸೊ ಶರ್ಟ್ ಕೊಡಿಸೋದು, ಬಟ್ಟೆ ಕೊಡಿಸೋದೆಲ್ಲ ಇತ್ತು. ಸೊ ಒಂದು ಐಟಮ್ ಅಂತ ಕೊಡಿಸಿರೋದು ಇದೆ ಫಸ್ಟ್. ತುಂಬ ಖುಷಿಯಾಯಿತು. ಅವ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಬಟ್ ಇನ್ನು ಸ್ಟೋನ್ ಹಾಗಿರಬೇಕಿತ್ತು, ಇನ್ನೂ ಖುಷಿಯಾಗ್ತಿತ್ತು ಅಂತ ಇನ್ನೇನೋ ಹೇಳ್ತಾಯಿದ್ರು. ಬಟ್ ಹೀ ಈಸ್ ಹ್ಯಾಪಿ. ನನಗೂ ಹ್ಯಾಪಿ ಆಯಿತು.
ಅದೆಲ್ಲ ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ಆಚೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಒಂದು ಇಬ್ಬರು 3 ಜನ ಅಲ್ಲಿ ವೆಜ್ ಇತ್ತು. ವೆಜ್ ತಿನ್ನೋರು, ನಾನ್ ವೆಜ್ ತಿಂತಿರಲಿಲ್ಲ. ಅದಕ್ಕೋಸ್ಕರ ಯಾವ್ದಾದ್ರು ವೆಜ್ ಊಟಕ್ಕೆ ಹೋಗೋಣ. ನಾವು ನಾರ್ತ್ ಇಂಡಿಯನ್ ಎಲ್ಲ ತಿಂದಿದ್ವಿ. ಸೌತ್ ಇಂಡಿಯನ್ ಯಾವುದಾದ್ರೂ ಕ್ಯುಸಿನ್ ತಿನ್ನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಆದಮೇಲೆ ಹೋಗೋಣ. ಇಲ್ಲಿ ಹೊಸ ರೋಡು ತಳಿಗೆ ಹೋಗೋಣ. ತಳಿ ಹೈವೇ ಥರನಾ? ಗೋವಾಗೆ ಬೇಡ, ಮದುವೆಗೆ ಹೋಗಲ್ವಾ? ಏನು ಗೊತ್ತಾ, ಮದುವೆ ಕ್ಯಾನ್ಸಲ್, ಗೋವಾ ಕರ್ಕೊಯ್ತೀನಿ. ಅಲ್ಲ ಬೆಸ್ಟ್ ಏನು ಗೊತ್ತಾ, ಖರಗ್ಪುರ ರೋಡ್ ಹೋಗೋದೇ ಬೆಸ್ಟ್ ಇರೋದು. ಅಲ್ಲೊಂದು ಲೇಕ್ ಐತಲ್ಲ, ನೈಟ್ ರೋಡ್ ಆದಮೇಲೆ ಫಸ್ಟ್ ಲೇಕು ಡೌನ್ ಇಳಿತೈತೆ, ಅಲ್ಲಿ ಹೋಗೋದೇ ಬೆಸ್ಟ್. ಹಣ ಕ್ವಾಲಿಫೈ ಆಗೋದು ಮುಖ್ಯ ಅಲ್ಲ, ಎಲ್ಲ ಹತ್ತೊಂಬತ್ತಾದರೆ ಹೋಯ್ತು ಅವ್ರಿಗೆ. ಹೆಂಗಿದೆ ಊಟನ? ಹೆಂಗಿದೆ ನಮಗೆ? ಜೊತೆಯಲ್ಲಿ ಐಸ್ ಕ್ರೀಮ್ ಜೊತೆಯಲ್ಲಿ ಕಡೆ ಬರ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆಲ್ಮೋಸ್ಟ್ ಐ ಥಿಂಕ್ 10 o'clock 10:30 ಆಗಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಊಟ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಅದಾದಮೇಲೆ ಐಸ್ ಕ್ರೀಮ್ ತಿಂದ್ಕೊಂಡು ಆ ಒಂದು ಡ್ರಿಸ್ಲಿಂಗ್ ಆಗ್ತಿತ್ತು, ಹನಿ ಹನಿ ಬೀಳ್ತಿತ್ತು. ಆ ಹನಿ ಹನಿ ಒಂಥರ ವೆದರ್ ಚೆನ್ನಾಗಿತ್ತು. ನಾವು ಊಟ ಎಲ್ಲ ಮಾಡಿಕೊಂಡು ಲಾಂಗ್ ಡ್ರೈವ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೋಗೋಣ ಅಂತ. ನೋಡಿ ಲಾಂಗ್ ಡ್ರೈವ್ ಹೋಗ್ತೀವಾ ಇಲ್ವಾ ಅಂತ ನೀವು ಹಿಂಗೆ ವ್ಲಾಗ್ನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಾವು ವ್ಲಾಗ್ ಹೋಗ್ತೀವಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಲಾಂಗ್ ಡ್ರೈವ್ ಹೋಗೋಣ ಅಂದ್ಬಿಟ್ಟು ಆನ್ ದ ವೇ ಹೋಗ್ತಾ ಇದ್ದೀವಿ. ಒಬ್ಬರು ಮನೆಗೆ ಹೋಗೋಣ ಅಂತ ಹೇಳ್ತಾರೆ, ಒಬ್ಬರು ಲಾಂಗ್ ಡ್ರೈವ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ನಾವು ಗರ್ಲ್ಸ್ ಎಲ್ಲ ತುಂಬ ಜೋಶಲ್ಲಿದ್ವಿ. ಒಬ್ಬರು ಹಿಂದೆಗಡೆ ನೀವು ನೋಡ್ತಾ ಇರ್ಬೋದು, ಒಬ್ಬರು ಕ್ರಿಕೆಟಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಕ್ರಿಕೆಟ್ ಅವತ್ತು ಮ್ಯಾಚ್ ನಡೀತಿತ್ತು, ಅದರಲ್ಲಿ ಇನ್ನೊಬ್ಬರು ಟಯರ್ಡ್ ಆಗಿದೆ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ರು. ಈ ಥರ ಸಿಚುವೇಷನಲ್ಲಿ ಹೇಗೆ ನಾವು ಲಾಂಗ್ ಡ್ರೈವ್ ಹೋಗಿ ಎಂಜಾಯ್ ಮಾಡೋದು? ಸೊ ಫೈನಲಿ ಏನು ಮಾಡಿದ್ವಿ, ಸ್ವಲ್ಪ ದೂರ ಹೋಗ್ಬಿಟ್ಟು ಸುಮ್ಮನೆ ಹಾಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಲಾಂಗ್ ಡ್ರೈವ್ ಎಲ್ಲ ಇನ್ನೊಂದು ದಿನ ಇಟ್ಕೊಳ್ಳೋಣ ಅಂತ ಫೈನಲಾಗಿ ಡಿಸೈಡ್ ಮಾಡಿಕೊಂಡು ಜಸ್ಟ್ ಊಟ ಆಗಿತ್ತಲ್ಲ, ಒಂಥರ ರಿಫ್ರೆಶ್ಮೆಂಟ್ ಥರ ಒಳ್ಳೆ ಮ್ಯೂಸಿಕ್ಗಳು ಹಾಕ್ಕೊಂಡು ಕಾರಲ್ಲಿ ತುಂಬ ಚೆನ್ನಾಗಿತ್ತು. ಒಳ್ಳೊಳ್ಳೆ ಮ್ಯೂಸಿಕ್ಕು, ಆ ಒಂದು ಅಷ್ಟು ಟ್ರಾಫಿಕ್ ಇರಲಿಲ್ಲ. ಹಾಗೇ ಸಾಂಗ್ ಕೇಳಿಕೊಂಡು ಆ ವೆದರಲ್ಲಿ ಒಂದು ರೌಂಡ್ ಲಾಂಗ್ ಡ್ರೈವ್ ಅಂತಲ್ಲ, ಒಂದು ಡ್ರೈವ್, ಸೊ ಶಾರ್ಟ್ ಡ್ರೈವ್ ಅಂದ್ಕೊಳ್ಬೋದು, ಹೋಗಿ ರಿಟರ್ನ್ ಮನೆಗೆ ಹೋದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿರುತ್ತೆ ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್. ಸೊ ಎಲ್ಲ ಈವ್ನಿಂಗ್ ಮೇಲೆ ಸ್ಟಾರ್ಟ್ ಆಗಿದ್ದು. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.